ಹಾಯ್ ಎವ್ರಿವನ್, ನಾನು ಈ ಪ್ಲೇಸ್ಗೆ ಬಂದಿದ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿನೇ. ಎಕ್ಸ್ಟ್ರಾ ಚಟ್ನಿ ಅಂತ ಈ ರೆಸ್ಟೋರೆಂಟ್ ಲೊಕೇಟ್ ಆಗಿರೋದು ಗಾಂಧಿನಗರಲ್ಲಿ. ಗಾಂಧಿನಗರಲ್ಲಿ MTR ಯಾರಿಗೆಲ್ಲ ಗೊತ್ತಿರುತ್ತೆ, ಅದ್ರ ನಿಯರೆಸ್ಟೇ ಇದು ಎಕ್ಸ್ಟ್ರಾ ಚಟ್ನಿ ಇರೋದು. ನೀವು ಆ ಕಡೆ ಹೋದರೆ ತಪ್ಪದೇ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಇಡ್ಲಿ, ವಡಾ ಮತ್ತು ನಾರ್ಮಲ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಎಲ್ಲನೂ ಸಿಗುತ್ತೆ. ಅದ್ರ ಜೊತೆ ಆಂಧ್ರ ಸ್ಪೆಷಲ್ ಫುಡ್ ಕೂಡ ಇವರು ಮಾಡ್ತಿದ್ದಾರೆ. ನೀವೇನಾದರೂ ಅಲ್ಲಿ ಹೋದಾಗ ಒಂದು ಸ್ಪೆಷಲ್ ದೋಸೆ ಇದೆ, ಕಡಪ ಕಾರಂ ದೋಸೆ ಅಂತ, ನೀವು ಅಲ್ಲಿ ಹೋದಾಗ ಟ್ರೈ ಮಾಡಿ. ಆಮೇಲೆ MLA ಉಪ್ಮಾ ದೋಸೆ ಅಂತ ಇದೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಇನ್ನು ರೈಸಲ್ಲಿ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಡಿಫ್ರೆಂಟಾಗಿ ಕರಿಬೇವು ರೈಸ್ ಮಾಡ್ತಾರೆ. ಅದನ್ನು ಮಧ್ಯಾಹ್ನ ಲಂಚ್ ಟೈಮಲ್ಲಿ ಸರ್ವ್ ಮಾಡ್ತಾರೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಮಧ್ಯಾಹ್ನ 12:30ಇಂದ 3:30ಗೆ ಏನಾದರೂ ನೀವು ಹೋಗಿ ವಿಸಿಟ್ ಮಾಡಿದ್ರೆ ಲಂಚ್ ಕೂಡ ಇರುತ್ತೆ. ಆಂಧ್ರ ಸ್ಟೈಲ್ ಪಪ್ಪು ರೈಸ್ ರಸಮ್ನ ಸರ್ವ್ ಮಾಡ್ತಾರೆ 110 ರುಪೀಸ್ಗೆ. ಇನ್ನು ನನ್ನ ಫೇವ್ರೆಟ್ ಸ್ವೀಟ್ಸ್ ಅಂತ ನೋಡೋದಾದರೆ ಆಲೂ ಪೂರಿನ ಸರ್ವ್ ಮಾಡ್ತಾರೆ. ಇಲ್ಲಿ ತುಂಬ ಜನ ಅದನ್ನೇ ಟ್ರೈ ಮಾಡ್ತಾಯಿದ್ರು. ಆಮೇಲೆ ಬಾದಾಮಿ ಶಾವಿಗೆ ಪಾಯಸ ಕೂಡ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಫೋಟೋ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಅಂದರೆ ಹಳೆ ಕಾಲದಲ್ಲಿ ಒಳ್ಕಲ್ಲಲ್ಲಿ ಚಟ್ನಿ ಎಲ್ಲನೂ ರುಬ್ತಾ ಇದ್ರಲ್ವ, ಅದೇ ಥರನೇ ಇಲ್ಲಿ ಚಟ್ನಿನೇ ತುಂಬ ಸ್ಪೆಷಲ್. ಎವ್ರಿ ಡೇ ಡಿಫ್ರೆಂಟ್ ಇರುತ್ತೆ. ಇವತ್ತು ನಾನು ಹೋದಾಗ ಟೊಮೆಟೊ ಚಟ್ನಿ ಕೊಟ್ಟಿದ್ದರು. ನಾರ್ಮಲ್ ತೆಂಗಿನಕಾಯಿ ಪೀನಟ್ ಚಟ್ನಿ ಅದನ್ನು ಕೂಡ ಕೊಟ್ಟಿರ್ತಾರೆ. ಅದ್ರ ಜೊತೆ ಎಕ್ಸ್ಟ್ರಾ ಚಟ್ನಿ ಅವತ್ತಿನ ಸ್ಪೆಷಲ್ ಏನಿದೆ ಅಂತ ಅಲ್ಲಿ ಬೋರ್ಡೆಲ್ಲ ಹಾಕಿರ್ತಾರೆ, ನೀವು ಬೇಕಾದರೆ ಕೇಳಿ ತೊಗೋಬೋದು. ನಾನು ಟ್ರೈ ಮಾಡಿದ್ದು ಇಡ್ಲಿ ಟ್ರೈ ಮಾಡಿದೆ. ಇಡ್ಲಿ ಜೊತೆ ಚಟ್ನಿ ಯಾವ ಥರ ಟೇಸ್ಟ್ ಇರುತ್ತೆ ಅನ್ನೋ ರೀಸನ್ಗೋಸ್ಕರ ತುಂಬ ಚೆನ್ನಾಗಿತ್ತು ಟೇಸ್ಟು. ನಾನು ತೊಗೊಂಡಿದ್ದೆ ಇಡ್ಲಿಯಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಅಂದರೆ ಬೇರೆ ಕಡೆ ಏನು ಟೇಸ್ಟ್ ಇರುತ್ತೆ ಅದೇ ಇತ್ತು, ಬಟ್ ಚಟ್ನಿ ಮಾತ್ರ ಡಿಫ್ರೆಂಟ್ ಆಗಿತ್ತು. ಇದಕ್ಕೆ ನಾನು 45 ರುಪೀಸ್ ಪೇ ಮಾಡಿದ್ದೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಧುರೈ ಸ್ಪೆಷಲ್ ಬನ್ ಬಟರ್ ಮಿಲ್ಕ್ ಇದೆಲ್ಲನೂ ಮಿಕ್ಸ್ ಮಾಡಿರ್ತಾರೆ. ಸ್ಟಫಿಂಗು ಡ್ರೈ ಫ್ರೂಟ್ಸ್ ಮತ್ತು ಶುಗರ್ ಹಾಕಿರ್ತಾರೆ. ಅದಂತೂ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ನೀವೇನಾದರೂ ಕುನಾಫಾ ಟ್ರೈ ಮಾಡಿದರೆ ಸೇಮ್ ಅದೇ ಥರ ಟೇಸ್ಟ್ ಅನಿಸುತ್ತೆ. ಇದಕ್ಕೆ 65 ರುಪೀಸ್ ಪೇ ಮಾಡಿದೆ. ಇಲ್ಲಿ ಅಕ್ಕ ಆ್ಯಂಡ್ ಮೀ ಅಂತ ಒಂದು ಸ್ಟೋರಿ ಕೂಡ ಹಾಕಿದ್ದಾರೆ. ಅಂದರೆ ಎಕ್ಸ್ಟ್ರಾ ಚಟ್ನಿ ಅನ್ನೋ ಐಡಿಯಾ ಅವ್ರಿಗೆ ಹೇಗೆ ಬಂತು ಅಂತ ಅಲ್ಲಿ ಡೀಟೇಲಾಗಿ ಹಾಕಿದ್ದಾರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಆಲ್ರೆಡಿ ಈ ಪ್ಲೇಸ್ನ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.